ಹಿರೇಕೆರೂರು ಶಾಸಕ ಬಿಸಿ ಪಾಟೀಲ್ಗೆ ಸಂಕಷ್ಟ ಶುರುವಾಗಿತ್ತು. ಬಿಜೆಪಿಯಲ್ಲಿ ಭಿನ್ನಮತರೆಲ್ಲ ಮೂಲೆ ಸೇರಿಸಿದ್ರು. ಜೆಡಿಎಸ್ ಅಭ್ಯರ್ಥಿ ಹೆಸರಿಗೆ ಬಿಜೆಪಿ ದಂಗಾಗಿ ಹೋಗಿತ್ತು. ಆದ್ರೀಗ ಜೆಡಿಎಸ್ ಅಭ್ಯರ್ಥಿ ನಾಮಪತ್ರ ವಾಪಸ್ ಪಡೆಯುವಂತ ಸಾಧ್ಯತೆ ಹೆಚ್ಚಾಗಿದೆ. ಕಾದಿ ಮುಂದೆ ಕಾವಿದಾರಿ ಸ್ವಾಮೀಜಿ ಈಗ ಮಂಕಾಗಿದ್ದು, ಜೆಡಿಎಸ್ ಕೂಡ ಸ್ವಾಮೀಜಿಗಳ ನಿರ್ಧಾರಕ್ಕೆ ಬಿಟ್ಟು ಸೈಲೆಂಟ್ ಆಗಿದೆ. ಅಷ್ಟಕ್ಕೂ ಏನ್ ಕಾರಣ ಅಂತೀರಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಅನರ್ಹ ಶಾಸಕ ಬಿಸಿ ಪಾಟೀಲ್ ಗೆಲುವಿಗೆ ಟೊಂಕ ಕಟ್ಟಿ ನಿಂತಿರೋ ಬಿಜೆಪಿ ನಾಯಕರಿಗೆ ರಟ್ಟಿಹಳ್ಳಿಯ ಕಬ್ಬಿನ ಕಥಿಮಠದ ಶಿವಲಿಂಗ ಶಿವಾಚಾರ್ಯರನ್ನ ಜೆಡಿಎಸ್ನಿಂದ ನಿಲ್ಲಿಸಿ ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಶಾಕ್ ಕೊಟ್ಟಿದ್ರು. ಈಗ ಲಿಂಗಾಯತ ಮತಗಳು ವಿಭಜನೆ ಆಗುತ್ತೆ ಅನ್ನೋ ಭೀತಿ ಬಿಜೆಪಿಗೆ ಕಾಡ್ತಿದ್ದು, ನಾಮಪತ್ರ ವಾಪಸ್ ಪಡೆಯಲು ಒತ್ತಡ ಹಾಕ್ತಿದ್ದಾರೆ. ಇದರ ಜೊತೆಗೆ ರಾಜಕೀಯಕ್ಕೆ ಬಂದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಸ್ವಾಮೀಜಿಗಳ ಬಗ್ಗೆ ಪರ ವಿರೋಧ ಚರ್ಚೆಗಳಾಗ್ತಿವೆ. ಶಿವಲಿಂಗ ಶಿವಾಚಾರ್ಯರನ್ನ ಮೊನ್ನೆ ಭೇಟಿ ಮಾಡಿದ ಸಂಸದ ಬಿವೈ ರಾಘವೇಂದ್ರ ನಾಮಪತ್ರ ವಾಪಸ್ ಪಡೆಯಲು ಒತ್ತಡ ಹೇರಿದ್ರು. ಇದಾದ್ಮೇಲೂ ಸ್ವಾಮೀಜಿ ಜೆಡಿಎಸ್ನಿಂದ ನಾಮಪತ್ರ ಹಾಕಿದ್ರು. ಈಗ ಶಿವಲಿಂಗ ಶಿವಾಚಾರ್ಯರಿಗೆ ಪಂಚಪೀಠದ ಜಗದ್ಗುರುಗಳಿಂದ ಒತ್ತಡ ಬಂದಿದೆಯಂತೆ. ರಾಜಕಾರಣಿಗಳು ಒಂದ್ ಕಡೆ, ಹಿರಿಯ ಸ್ವಾಮೀಜಿಗಳ ಒತ್ತಡ ಇನ್ನೊಂದ್ ಕಡೆ. ಇದರಿಂದ ಬೇಸತ್ತಿರೋ ಸ್ವಾಮೀಜಿ ಇವತ್ತು ನಾಮಪತ್ರ ವಾಪಸ್ ಪಡೆಯೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಾಮಪತ್ರ ವಾಪಸ್ ಪಡೆಯೋ ನಿರ್ಧಾರವನ್ನ ಸ್ವಾಮೀಜಿಗಳಿಗೆ ಬಿಟ್ಟಿದ್ದೀವಿ ಅಂತ ಕುಮಾರಸ್ವಾಮಿ ಹೇಳಿದ್ರೆ, ಬಿಜೆಪಿ ಒತ್ತಡ ಅಂತ ಕೋನರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ತಾವು ಯಾವುದೇ ಕಾರಣಕ್ಕೂ ಹಿರಿಯ ಸ್ವಾಮೀಜಿಗಳು ನಿಮ್ಮ ಮೇಲೆ ಒತ್ತಾಯವನ್ನು ತರ್ತಾ ಇರತಕ್ಕಂಥ ನನ್ನ ಗಮನಕ್ಕೇನು ಬಂದಿದೆ, ತಾವೇ ಇವತ್ತು ಕಣದಿಂದ ಹಿಂದೆ ಸರಿಯತಕ್ಕಂಥದ್ದಕ್ಕೆ ತೀರ್ಮಾನವನ್ನು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನಾನೇ ಅವರಿಗೆ ದೂರವಾಣಿ ಮುಖಾಂತರ ಮನವಿ ಮಾಡಿದ್ದೆ. ಧರ್ಮಕ್ಕೆ ರಾಜಕಾರಣ ಬಳಸೋದು ಇಂಥದ್ದು ಮಾಡೋಂಗಿಲ್ಲ. ಮೊನ್ನೆ ಅವ್ರು ನಾಮಪತ್ರ ಸಲ್ಲಿಸಿದ್ದು ಸ್ವಾಮಿಗಳು ನಿಂತದ್ದು ಎಲ್ಲಿ ನಮ್ಗೆ ಸೋಲಾಕತ್ತಂದ್ರು ಏನ್ ಕೊಟ್ಟರು ಗೊತ್ತಿಲ್ಲ. ಒಟ್ಟಿನ ಮೇಲೆ ಅವ್ರನ್ನ ಎಂದು ನಾಮಿನೇಷನ್ ಮಾಡ್ರ ಅಂದಿದ್ದ ಅವ್ರಿಗೆ ಒತ್ತಡ ಪ್ರಾರಂಭ ಆಯ್ತು. ಸದ್ಯಕ್ಕೆ ಶಿವಲಿಂಗ ಶಿವಾಚಾರ್ಯರು ಅಜ್ಞಾತ ಸ್ಥಳದಲ್ಲಿದ್ದಾರೆ. ಲಿಂಗಾಯತ ಮತ ವಿಭಜನೆ ಆರೋಪ ಹೊತ್ಕೊಂಡ್ರು ಪರವಾಗಿಲ್ಲ ಅಂತ ನಾಮಪತ್ರ ವಾಪಸ್ ಪಡೆಯದೇ ಇರ್ತಾರೋ, ರಾಜಕೀಯ ಬೇಡ ಅಂತ ನಾಮಪತ್ರ ವಾಪಸ್ ತೆಗೆದುಕೊಳ್ತಾರೋ ಅನ್ನೋದಕ್ಕೆ ಇವತ್ತು ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.